Hello students, today we will begin with the new poem called as Heaven if you are not here on earth. The meaning of this poem is ಸ್ವರ್ಗವೇ ನೀನು ಭೂಮಿ ಮೇಲೆ ಇಲ್ಲ ಅಂದರೆ. There is a question mark. If you are not here on earth, ಇಲ್ಲಿ ಇಲ್ಲ ಅಂದರೆ ಮತ್ತೆ ಇಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಂತ. That is what the poet tries to amplify. But before we start with the poem, I must tell you that according to DDPO order, ನಮ್ಮ PU board order ಪ್ರಕಾರಲೆ ಆದೇಶ ಪ್ರಕಾರಲೆ few of the lessons have been cancelled for your academic studies. ಈ academic studies ಸಂಬಂಧ ಒಂದು ಸ್ವಲ್ಪ ಲೆಸನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಒನ್ ಈಸ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದಿ ಫಾರೆಸ್ಟ್, ಅದೊಂದು ಕ್ಯಾನ್ಸಲ್ ಆಗಿದೆ. ನೆಕ್ಸ್ಟ್ ಒನ್ ಈಸ್ ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಡನ್. that lesson has also been cancelled, and I believe books will never disappear. ಇದೊಂದು ಲೆಸನ್ ಕ್ಯಾನ್ಸಲ್ ಆಗೈತೆ. ಆ್ಯಂಡ್ ಫೈನಲಿ water. All these 4 lessons have been cancelled only for this academic year. ಈ academic year ಸಂಬಂಧ ಇವು 4 ಪಾಠಗಳು ಕ್ಯಾನ್ಸಲ್ ಆಗಿದೆ. ದೋ ವಿ ಹ್ಯಾವ್ ಆಲ್ರೆಡಿ ಡನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದಿ ಫಾರೆಸ್ಟ್, ಇದು ಮಾಡಿದ್ದೀವಿ. ಆ್ಯಂಡ್ ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ಆ್ಯಂಡ್ ಐ ಬಿಲೀವ್ ದಿ ಬುಕ್ಸ್ ವಿಲ್ never disappear. All these lessons we have already done, though I must intimate you that these lessons are not for your annual exams. The forthcoming lessons will continue again. Heaven if you are not here on earth, 10th lesson, 10ನೇ ಪಾಠ, a poem by ಕುವೆಂಪು. Obviously everybody knows who ಕುವೆಂಪು is. ಕುವೆಂಪು ಅಂತನವರು ನಮ್ಮ ಮಹಾಕವಿ, ಇದ್ರ ಬಗ್ಗೆ ಎಲ್ಲರಿಗೂ ಜ್ಞಾನ ಐತಿ. ವಾಟ್ ಹಿ ವಾಂಟ್ಸ್ ಟು ಸೇ ಇನ್ ದಿಸ್ ಪೋಯಮ್, ಈ ಪೋಯಮ್ದಾಗ ಏನು ಹೇಳಬೇಕಾಯ್ತಿ. ಅಬ್ವಿಯಸ್ಲಿ ಇಟ್ ಹ್ಯಾಸ್ ಬಿನ್ ರಿಟನ್ ಇನ್ ಕನ್ನಡದಲ್ಲೇ ಬರೆದಿತ್ತು. ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಲೇಟೆಡ್ ಬೈ ಪ್ರೊಫೆಸರ್ ನಾಗಣ್ಣ ಅಂತ. ದಿಸ್ ಪೋಯಮ್ ಪೀಸ್ ಆಫ್ ರೈಟಿಂಗ್ ಈಸ್ ಬಿನ್ ಒರಿಜಿನಲಿ ರಿಟನ್ ಇನ್ ಕನ್ನಡದಲ್ಲೇ ಬರೆದಿದ್ದು. ದಿಸ್ ಹ್ಯಾಸ್ ಬಿನ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಬೈ ಪ್ರೊಫೆಸರ್ ಸಿ ನಾಗಣ್ಣ ಅಂತ. ವಾಟ್ ಹಿ ವಾಂಟ್ಸ್ ಟು ಸೇ ಇನ್ ದಿಸ್ ಪೋಯಮ್, ಈ ಪೋಯಮ್ದಲ್ಲಿ ಪೋಯೆಟ್ ಕುವೆಂಪು ಇವರು ಏನು ಹೇಳಬೇಕಾಗೈತೆ ಅಂತಂತಂದ್ರೆ, ಹೆವೆನ್ ಅಂತಂದ ತಕ್ಷಣ ನಿಮ್ಗೆ ಸ್ವರ್ಗ ಅಂದ ತಕ್ಷಣ ಎಲ್ಲರದು ಒಂದು ಒಪಿನಿಯನ್ ಇರುತ್ತೆ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಒಪಿನಿಯನ್, ಓನ್ ನೋಷನ್ಸ್, ಓನ್ ಐಡಿಯಾಸ್ ಅಬೌಟ್ ಹೆವೆನ್. ಸ್ವರ್ಗ ಅಂತ ಒಬ್ರಿಗೆ ಯಾರು ಕೇಳಿದ್ರೆ, ಇಲ್ಲ ಸರ್ ಅಲ್ಲಿ ಭಾಳ ಚೆನ್ನಾಗಿರ್ತೈತಿ, ಅಲ್ಲಿ ನಾವು ಕೂತಿರ್ತೀವಿ, ಅಲ್ಲಿ ದುಃಖ ಇರೋಂಗಿಲ್ಲ, ಅಲ್ಲಿ ಕಷ್ಟಗಳು ಎಂದೂ ಬರೋಂಗಿಲ್ಲ, ನಾವು ಖುಷಿದಾಗೆ ಇರ್ತೀವಿ, ನೂರಾರು ಹೇಳ್ಬೋದು, ನೀವು ವರ್ಣನೆ ಮಾಡ್ಬೋದು. ಯು ಕ್ಯಾನ್ ಡಿಸ್ಕ್ರೈಬ್ ಹೆವೆನ್ in your own ways. Here the poet has his own ideas, own version of heaven. ಸ್ವರ್ಗದ ಬಗ್ಗೆ ಅವನದಾದ ಒಂದು ವಿಚಾರಗಳು ಅದಾವೆ. ಏನು ವಿಚಾರ ಅದಾವೆ, ಏನು ಹೇಳ್ತಾನಂತ ಅನ್ನೋದು ಲೆಟ್ ಅಸ್ ಗೋ ಥ್ರೂ ದಿಸ್ ಪೋಯಮ್ ಆ್ಯಂಡ್ ಸಿ. ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ. ಡು ಯು ಅಗ್ರಿ ದಟ್ ಒನ್ಸ್ ಲೈಫ್ ಈಸ್ ವಾಟ್ ಒನ್ ಮೇಕ್ಸ್ ಆಫ್ ಇಟ್. ನಿಮ್ಗೆ ನಂಬುತ್ತೀರೇನಂತ ಅಥವಾ ಕೇಳ್ತಾನೆ, ನಿಮ್ಮ ಜೀವನ ಏನಪ್ಪ ಅಂತಂದ್ರೆ ನೀವೇನು ನಿಮ್ಮ ಜೀವನದ ಬಗ್ಗೆ ಮಾಡ್ಕೋತೀರಿ, ಅದೇ ನಿಮ್ಮ ಜೀವನ. ವಾಟ್ ಯು ಮೇಕ್ ಅಬೌಟ್ ಯುವರ್ ಲೈಫ್, ನಿಮ್ಮ ಜೀವನ ಇದ್ದಿದ್ದು ನೀವು ಸಂತೋಷವಾಗಿ ಬಾಳಬೇಕು ಅನ್ನೋಂಥದ್ದು ಮಾಡ್ಕೊಂಡ್ರೆ ಇದೇ ನಿಮ್ಮ ಜೀವನ. ನೀವು ಕೆಟ್ಟಾಗಿ ಇರಬೇಕಂದ್ರೆ ಕೆಟ್ಟಾಗಿ ಆಗಿ ಹೋಗ್ತೈತೆ ನಿಮ್ಮ ಜೀವನದಲ್ಲಿ. ಸೊ ದಿಸ್ ಈಸ್ ವಾಟ್ ಹ್ಯಾಸ್ ಬಿನ್ ಸೀನ್ ಇನ್ ಟು ದಿಸ್ ಪೋಯಮ್. ಈ ಆ್ಯಕ್ಟಿವಿಟಿ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ನಮ್ಮ ಪೋಯಮ್ದಾಗ ಕಂಡು ಬರುತ್ತೆ. ಅಂದ್ರೆ ಹಿ ಜಸ್ಟ್ ವಾಂಟೆಡ್ ಟು ಟೆಲ್ ಯು ವಾಟ್ ಯು ಆರ್. ಇಟ್ ಈಸ್ ಬಿಕಾಸ್ ಆಫ್ ವಾಟ್ ಯು ಹ್ಯಾವ್ ಬಿನ್ ಡೂಯಿಂಗ್. ನೀವೇನು ಮಾಡ್ತಾಯಿದ್ದೀರಿ ಅದೇ ನಿಮ್ದು ನಿಜ ಜೀವನದಲ್ಲಿ ಆಗುತ್ತೈತೆ ಅಂತ. ವಾಟ್ ಕಮ್ಸ್ ಟು ಯುವರ್ ಮೈಂಡ್ ವೆನ್ ಯು ಥಿಂಕ್ ಆಫ್ ದಿ ವರ್ಡ್ ಹೆವೆನ್. ಸ್ವರ್ಗ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ವಿಚಾರದಲ್ಲಿ ಏನು ಬರುತ್ತೆ, ಸ್ವರ್ಗ ಅಂತಂತಂದ್ರೆ ನೀವು ಏನು ವಿಚಾರ ಮಾಡೋಕ್ಕೆ ಶುರು ಮಾಡ್ತೀರಿ ಅಂತಂತಂದು ಕೇಳ್ತಾರೋ. ಹೆವೆನ್, ಲೆಟ್ ಅಸ್ ಗೋ ಬಿಗಿನ್ ವಿತ್ ದಿ ಪೋಯಮ್. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂದರೆ ಕೇಳ್ತಾನೆ, ಸ್ವರ್ಗವು ನೀನು ಇಲ್ಲಿ ಇಲ್ಲ ಅಂದರೆ, ಇಲ್ಲಿ ಅಂತಂತಂದ್ರೆ ಭೂಮಿ ಮೇಲೆ ಇಲ್ಲ ಅಂತಂತಂದರೆ ಮತ್ತೆಲ್ಲಿ ಅಂತಂದಂಗೆ. ವೇರ್ ಕುಡ್ ಯು ಬಿ. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಇಲ್ಲಿ ಭೂಮಿ ಮ್ಯಾಗೆ ಇಲ್ಲ ಅಂತಂತಂದ್ರೆ ಮತ್ತೆಲ್ಲಿ ಇರೋಕ್ಕೆ ಸಾಧ್ಯ. ವೇರ್ ಕ್ಯಾನ್ ಯು ಬಿ, ಇಲ್ಲಿ ಇಲ್ಲ ಅಂತಂದ್ರೆ ಮತ್ತೆಲ್ಲಿ ಇರೋಕ್ಕೆ ಸಾಧ್ಯ. ವೇರ್ ಎಲ್ಸ್ ಕುಡ್ ಯು ಬಿ, ಇಲ್ಲಿಲ್ಲ ಅಂತಂದ್ರೆ ಮತ್ತೆಲ್ಲಿ ಇರೋಕ್ಕೆ ಸಾಧ್ಯತೆ. ಹೆವೆನ್ ಸ್ವರ್ಗ ನೀವಂತ ಅನ್ಬೋದು ಆ್ಯಸ್ ಎ ಸ್ಟೂಡೆಂಟ್ ಆರ್ ಆ್ಯಸ್ ಎ ಎನಿ ಒನ್.
ಸ್ವರ್ಗ ಇಲ್ಲಿಲ್ಲ ಅಂತಂದ್ರೆ ಸರ ನಾವು ಸತ್ತಾದ ಕೂಡಲೇ ಸ್ವರ್ಗಕ್ಕೆ ಹೋಗ್ತೀವಿ, ನಾವು ಅದು ಆಕಾಶದಲ್ಲಿ ಐತಿ ಅಥವಾ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ಲೇಸ್, ಎಲ್ಲೋ ಸ್ವರ್ಗಕ್ಕೆ ನಾವು ಸತ್ತಾದ ಕೂಡಲೇ ಆಬ್ವಿಯಸ್ಲಿ ದಿಸ್ ಇಸ್ ವಾಟ್ ವಿ ಬಿಲೀವ್. ಸ್ವರ್ಗಕ್ಕೆ ಅಂತಂದ್ರೆ ಯಾವಾಗ ಹೋಗ್ತಾರಪ್ಪ ಅಂದ್ರೆ ಸತ್ತಾದ ಕೂಡಲೇನೋ ಹೋಗ್ತಾರೆ ಅಂತಂತಂದು ಇದು ಒಂದು ನಮ್ಮ ನಂಬಿಕೆ. ಅದು ಸ್ವರ್ಗದಲ್ಲಿ ಹೆಂಗೆ ಐತಿಪ್ಪ ಅಂತಂದ್ರೆ ಅಲ್ಲಿ ಎಲ್ಲ ಆರಾಮ ಇರ್ತಿದ್ರಿ, ಅಲ್ಲೆಲ್ಲ ಚಲೋ ಆಗಿರ್ತೀವಿ, ನಕ್ಕೋತಿರ್ತೀವಿ, ಖುಷಿದಾಗಿರ್ತೀವಿ, ಬಡತನ ಇರೋಂಗಿಲ್ಲ, ದುಃಖಗಳು ಇರೋಂಗಿಲ್ಲ, ಕಷ್ಟಗಳು ಇರೋಂಗಿಲ್ಲ, ಇದೆಲ್ಲ ನೀವು ಹೇಳ್ತೀರಿ. ಆದ್ರೆ ದ ಪೋಯಟ್ಸ್ ಹಿಯರ್ ಸೇಸ್ ವಾಟ್ ಹಿ ಈಸ್ ಸೇಯಿಂಗ್, ಹೆವೆನ್ ಸ್ವರ್ಗವು ನೀನು ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ನೀನು ಇಲ್ಲಿಲ್ಲ ಅಂತಂತಂದ್ರೆ ಭೂಮಿ ಮ್ಯಾಗಿಲ್ಲ ಅಂತಂದ್ರೆ ಎಲ್ಲಿ ಇರೋಕ್ಕೆ ಸಾಧ್ಯ, ಇಲ್ಲಿಲ್ಲ ಅಂತಂದ್ರೆ ಎಲ್ಲೂ ಇರೋಕ್ಕೆ ಸಾಧ್ಯತೆ ಇಲ್ಲ ಅಂತ. ದ್ಯಾಟ್ ಈಸ್ ವಾಟ್ ಹಿ ವಾಂಟ್ಸ್ ಟು ಸೇ. ಸ್ವರ್ಗ ಇತ್ತಂತಂದ್ರೆ ಇಲ್ಲಿ ಭೂಮಿ ಮ್ಯಾಗೆ ಇರಬೇಕು, ನೀವು ಸ್ವರ್ಗ ನಿರ್ಮಾಣ ಮಾಡಬೇಕು, ನಿಮ್ಮ ಜೀವನನ ಸ್ವರ್ಗ ಮಾಡ್ಕೋಬೇಕು ನೀವಾಗೆ, ಯಾರೋ ಬೇರೆದವರು ಸ್ವರ್ಗ ಮಾಡೋಂಗಿಲ್ಲ. ಅಥವಾ ನೀವು ಸತ್ತಾದ ಕೂಡಲೇ ಸ್ವರ್ಗಕ್ಕೆ ಹೋಗ್ತೀರಿ ಅಥವಾ ಸ್ವರ್ಗಕ್ಕೆ ಸೇರ್ತೀರಿ ಅಂತ ಅನ್ನೋದು ಈ ಮಾತು ನಿಜ ಅಲ್ಲ. ಯಾಕಂತಂದ್ರೆ ಸ್ವರ್ಗ ಎಲ್ಲೈತೆ ಅಂತಂತಂದ್ರೆ ಭೂಮಿ ಮ್ಯಾಗೆ ಐತಂತ. ದಿಸ್ ಈಸ್ ವಾಟ್ ದಿ ಪೋಯೆಟ್ ವಾಂಟ್ಸ್ ಟು ಸೇ, ದ್ಯಾಟ್ ದಿ ಅರ್ತ್ ಈಸ್ ಆನ್ ಹೆವೆನ್ ಅಂತ ಹಿ ವಾಂಟ್ಸ್ ಟು ಸಜೆಸ್ಟ್. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ, ಇಲ್ಲಿಲ್ಲ ಅಂತಂತಂದ್ರೆ ಎಲ್ಲಿ ಇರೋಕ್ಕೆ ಸಾಧ್ಯ, ಇಲ್ಲಿಲ್ಲ ಅಂತಂತಂದರೆ ಎಲ್ಲೂ ಇಲ್ಲ ಅಂತ. ಇಫ್ ವಿ ಅವರ್ ಸೆಲ್ಫ್ ಕಾಂಟ್ ಬಿ ಗಾಡ್ಸ್, ನಾವು ಈ ಭೂಮಿ ಮ್ಯಾಗಿದ್ದವರು ಮಾನವರು, ಇಫ್ ವಿ ಅವರ್ ಸೆಲ್ಫ್ ಕನಾಟ್ ಬಿ ಗಾಡ್ಸ್, ನಾವು ದೇವತೆಗಳು ಅಲ್ಲ ಅಂತಂತಂದ್ರೆ ಮತ್ತೆ ಯಾರು ಬೇರೆ ದೇವರಿಲ್ಲ. ದೇವರೆಲ್ಲಪ್ಪ, ದೇವರೆಲ್ಲೂ ಸ್ವರ್ಗನಾಗೈತಿ, ದೇವ್ರ ಹಂತಲ್ಲಿ ಅದಾನು, ಹಿಮಾಲಯದಾಗ ಅದಾನು, ಅಥವಾ ಹಿಂಗೆ ನಾವು ನಮ್ಮದೇನು ಅಭಿಪ್ರಾಯಗಳು ಅದಾವಲ್ಲ ದೇವ್ರ ಬಗ್ಗೆ. ಇಲ್ಲೇನಂತ ಹೇಳ್ತಾನು, ವಿ ಅವರ್ ಸೆಲ್ಫ್, ನಾವು ಮಾನವರಾಗಿ ನಾವು ದೇವರಾಗಲಿಲ್ಲ ಅಂತಂತಂದ್ರೆ, ದೇವತೆಗಳು ನಾವೇ ಅಲ್ಲ ಅಂತಂತಂದ್ರೆ ಮತ್ತೆ ಯಾವುದೂ ದೇವತೆ ಅಲ್ಲ. ವಾಟ್ ಯು ಇಂಟೆನ್ಸ್ ಟು ಸೇ ಅಂದ್ರೆ ನಮ್ಮಲ್ಲಿ ಏನು ಒಳ್ಳೆಯ ಗುಣಗಳು ಇರ್ತಾವೆ, ಯಾರಿಗೂ ಒಳ್ಳೆಯ ಮಾಡೋದಾಗಲಿ ಅಥವಾ ಯಾರಿಗೂ ಚಲೋ ಮಾಡೋದು, ಇವೇನು ನಮ್ಮ ಗುಣಗಳು ಏನೇ ಇರ್ತಾವಲ್ಲ ಇದೇ ನಮ್ಗೆ ದೇವರು ಮಾಡುತ್ತೆ. ವಿ ಬಿಕಮ್ ಗಾಡ್ಸ್. ಯಾರಿಗೋ ಒಬ್ಬರು ಕಷ್ಟದಲ್ಲಿ ಅದಾರ ಅಂತಂತಂದ್ರೆ ದೇವರು ಎಲ್ಲಿಂದ ಬಂದು ಸಹಾಯ ಮಾಡೋಂಗಿಲ್ಲ, ನಾವಾಗೇ ನಾವು ತಿಳ್ಕೊಂಡು ಕಷ್ಟದಲ್ಲಿ ಅದಾನಪ್ಪ ಅವನಿಗೆ ಸಹಾಯ ಮಾಡಬೇಕು, ಅವನಿಗೆ ಉಳಿಸ್ಬೇಕು. ಏನೋ ಹೋಗ್ತಾ ರೋಡ್ ಮ್ಯಾಗೇನೋ ಒಂದು ಅನಾಹುತ ಆಗ್ತೈತಿ ಯಾರ ಜೊತೆಗೆ, ಇನ್ನೊಬ್ಬರ ಜೊತೆಗೆ, ಅಲ್ಲಿ ದೇವ್ರು ಬಂದು ಅವನಿಗೆ ಕಾಪಾಡೋಂಗಿಲ್ಲ. ಕಾಪಾಡೋರು ಅಲ್ಲಿ ಜನರು ಇದ್ದವ್ರನ್ನ, ನಾವಾಗೆ ಅಲ್ಲಿದ್ದೀವಿ ಅಂತಂದ್ರೆ ಅವನಿಗೆ ಸಹಾಯ ಕೊಡ್ತೀವಿ, ಅವನಿಗೆ ಎಬ್ಬಿಸ್ತೀವಿ, ಅವನಿಗೆ ಆರಾಮದಾನ ಇಲ್ಲಿ ನೋಡ್ತೀವಿ, ಆರಾಮಿಲ್ಲ ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗ್ತೀವಿ. ಈ ಅವನ ಪಾಲಿಗೆ ಆ ಟೈಮ್ದಲ್ಲಿ ಆ ಸಮಯದಲ್ಲಿ ನಾವೇ ದೇವರು, ನಾವೇ ಅವನ ಜೀವನ ಉಳಿಸಿದವರು. ಸೊ ಏನು ಹೇಳ್ತಾರೆ, ಇಫ್ ವಿ ಅವರ್ ಸೆಲ್ಫ್ ಕಾಂಟ್ ಬಿ ಗಾಡ್ಸ್, ನಾವು ದೇವರು ಅಲ್ಲ ಅಂತಂತಂದ್ರೆ ಮತ್ತೆ ಯಾರೂ ಬೇರೆ ದೇವರಿಲ್ಲ. ವಿ ಹ್ಯಾವ್ ಟು ಆ್ಯಕ್ಟ್ ಆ್ಯಸ್ ಗಾಡ್ಸ್ ಫಾರ್ ಅವರ್ ಸೆಲ್ಫ್, ಫಾರ್ ದಿ ಕಾಸ್ ಆಫ್ ಹ್ಯುಮ್ಯಾನಿಟಿ. ಮಾನವತೆಯ ಸಂಬಂಧ ನಾವು ದೇವರಾಗಬೇಕು, ಎಲ್ಲರೂ ಒಳ್ಳೆಯವರಾಗಿರಬೇಕು, ಎಲ್ಲರೂ ಚಲೋ ಆಗೇ ಇರಬೇಕು ಅಂತ. ಅವಾಗ ನಾವು ದೇವ್ರಂತ ಹೇಳ್ತಾನೆ. ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್, ಇಲ್ಲಿ ನಾವು ದೇವರಿಲ್ಲ ಅಂತಂತಾರೆ ಮತ್ತು ಬೇರೆ ದೇವ್ರು ಯಾರೂ ಇಲ್ಲ. ಯಾವುದೋ ದೇವರು ಬಂದು ನಿಮ್ಗೆ ಸಹಾಯ ಮಾಡ್ತೈತೆ ಅಂತ ಅನ್ನೋದು ಈ ಮಾಸುಗಳು. ಯಾವ ನೀವು ಕಷ್ಟದಲ್ಲಿದ್ದೀರಿ ಅಂತಂದ್ರೆ ಯಾವ ಇನ್ನೊಬ್ಬ ಮಾನವ ಬಂದ ನಿಮ್ಗೆ ಸಹಾಯ ಮಾಡಬೇಕು, ಅವನ ದೇವರು ಅಂತ ಹೇಳ್ತಾರೆ. ಇಫ್ ಯು ಅವರ್ ಸೆಲ್ಫ್ ಆರೆಂಟ್ ಹೆವೆನ್ಲಿ ನಿಮ್ಸ್, ದ ನಿಮ್ಸ್ ಆರ್ ನಾಟ್ ಎಲ್ಸ್ವೇರ್. ಹೆವೆನ್ಲಿ ನಿಮ್ಸ್, ನಾವು ಸ್ವರ್ಗದ ಅಪ್ಸರೆ. ಯಾರು? ನಾವು ಸ್ವರ್ಗದ ಅಪ್ಸರೆ. ಏಂಜಲ್ಸ್. ಹೂ ಆರ್ ಏಂಜಲ್ಸ್? ವಿ ಅವರ್ ಸೆಲ್ಫ್ಸ್, ವಿ ಆರ್ ಏಂಜಲ್ಸ್. ಹೆವೆನ್ಲಿ ನಿಮ್ಸ್, ಅಪ್ಸರೆ. ನಿಮ್ಸ್ ಅಂದ್ರೆ ಅಪ್ಸರೆ. ದ ನಿಮ್ಸ್ ಆರ್ ನಾಟ್ ಎಲ್ಸ್ವೇರ್, ನಾವು ಅಪ್ಸರೆಗಳು ಇಲ್ಲ ಅಂತಂತಾರೆ. ಇಫ್ ಯು ಆರ್ ನಾಟ್ ದಿ ಹೆವೆನ್ಲಿ ಏಂಜಲ್ಸ್ ದೆನ್ ದೇರ್ ಆರ್ ನೋ ಅದರ್ ಏಂಜಲ್ಸ್. ಸ್ವರ್ಗದಾಗ ಮತ್ತು ಯಾವುದು ಅಪ್ಸರೆಗಳು ಅಂತ ಅನ್ನೋರು ಯಾರೂ ಇಲ್ಲ. ಅಪ್ಸರೆ ಅಂತಂತಂದ್ರೆ ಏನು? ದೇವ್ರ ಕೆಳ ಕೆಲಸ ಮಾಡೋರು. ದೇ ಆರ್ ದಿ ಸರ್ವೆಂಟ್ಸ್ ಆಫ್ ಗಾಡ್ ಹೂ ಹೆಲ್ಪ್ ಯು. ಮತ್ತು ಇಂಥವರು ಅಪ್ಸರೆಗಳು ಯಾರೂ ಇಲ್ಲ. ದೇ ಆರ್ ವಿ ಅವರ್ ಸೆಲ್ಫ್. ಅಂದ್ರೆ ಅಪ್ಸರೆಗಳು ಯಾರು? ನಾವು. ದೇವ್ರು ಯಾರು? ನಾವು. ಬೇರೆ ಎಲ್ಲಿದು ದೇವ್ರು ಬರೋಂಗಿಲ್ಲ ಅಥವಾ ಅಪ್ಸರೆಗಳು ಬರೋಂಗಿಲ್ಲ. ಹೆವೆನ್ಲಿ ಏಂಜಲ್ಸ್ ಆರ್ ವಿ ಅವರ್ ಸೆಲ್ಫ್, ಹೆವೆನ್ಲಿ ಗಾಡ್ ಆರ್ ವಿ ಅವರ್ ಸೆಲ್ಫ್. ಬೇರೆ ಕಡೆಯಿಂದ ಎಲ್ಲಿದು ದೇವ್ರು ಬಂದು ಸಹಾಯ ಮಾಡ್ತಾನೆ ಸುಳ್ಳು. ಅಪ್ಸರೆಗಳು ಯಾರೋ ನಿಮ್ಗೆ ಸಹಾಯ ಮಾಡ್ತಾರೆ, ಒಳ್ಳೆ ದಾರಿ ತೋರಿಸ್ತಾರೆ ಅನ್ನೋದು ಸುಳ್ಳು. ಇದು ಯಾರೋ ನಾವು ನಮ್ಮ ದಾರಿ ನೋಡ್ಕೋಬೇಕು, ಒಳ್ಳೆ ದಾರಿ ಮಾಡಬೇಕು, ಒಳ್ಳೆಯಾಗಿ ಜೀವನ ಮಾಡಬೇಕು, ಸಹಾಯ ಮಾಡಬೇಕು, ಎಲ್ಲರಿಗೂ ಬದುಕಿಗೆ ಒಂದು ಆಶ್ರಯ ಕೊಡಬೇಕು. ಇದು ಒಂದು ನಮ್ಮಲ್ಲೇ ಬರಬೇಕು. ಆವಾಗ ಇದಕ್ಕೆ ದೇವ್ರು ಅಂತಂತಂದು ಹೇಳ್ತಾರೆ. ಇಫ್ ಯು ಆರ್ ಹ್ಯಾವಿಂಗ್ ದಟ್ ಕ್ಯಾರೆಕ್ಟರ್, ಇಫ್ ಯು ಆರ್ ಅದು ಒಂದು ಗುಣ ಐತಪ್ಪ ಅಂತಂತಂದ್ರೆ ನಮ್ಮಲ್ಲೇ ಇರಬೇಕು. ಒಳ್ಳೆಯ ಒಂದು ಗುಣ ಐತೆ ಅಂತಂದ್ರೆ ಅದೇ ದೇವರು. ಒಳ್ಳೆಯ ಒಂದು ಗುಣ ಐತೆ ಅಂದ್ರೆ ಅದೇ ಅಪ್ಸರೆ. ಸೊ ಹಿಯರ್ ದಿ ಪೋಯೆಟ್ ಸಜೆಸ್ಟ್ ದಟ್ ದೇರ್ ಈಸ್ ನೋ ಅದರ್ ಗಾಡ್ ಅದರ್ ದೆನ್ ಯುವರ್ ಸೆಲ್ಫ್, ಅದರ್ ದೆನ್ ದಿ ಹ್ಯೂಮನ್ ಬೀಯಿಂಗ್. ದೇರ್ ಇಸ್ ನೋ ಅದರ್ ನೇಮ್ ಅದರ್ ದೆನ್ ಹ್ಯೂಮನ್ಸ್.
ಮತ್ತು ಬೇರೆ ಯಾರು ಅಪ್ಸರೆಗಳು ಇಲ್ಲ, ಯಾರೂ ನಿಮಗೆ ಇಲ್ಲ. ಏನೈತಪ್ಪ ಅಂತಂತಂದ್ರೆ ನಾವು ದೇವರು, ನಾವು ಅಪ್ಸರೆಗಳು. ವಿ ಅವರ್ ಸೆಲ್ಫ್ ಆರ್ ಗಾಡ್ಸ್ ಆ್ಯಂಡ್ ನಿಮ್ಸ್. ವೈಲ್ ದಿಸ್ ರೋರಿಂಗ್ ಸ್ಟ್ರೀಮ್ ರಶಸ್ ಫಾಸ್ಟ್, ಇಲ್ಲಿ ನಾವು ದಿ ಐಡಿಯಾ ಆಫ್ ಗಾಡ್ ಹ್ಯಾಸ್ ಬಿನ್ ಸ್ಪೋಕನ್ ಅಬೌಟ್. ದೇವರು ಅಂತಂದರೆ ಎಂಥವ್ರು ಅಂತಂತನೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದನು. ನಿಮ್ಸ್ ಅಂತಂತಂದ್ರೆ ಯಾರು ಅಂತ ಅನ್ನೋದು ಅದು ಒಂದು ಈ ಫಸ್ಟ್ ಸ್ಟ್ಯಾನ್ಸದಲ್ಲಿ ಹೇಳಿದನು. ನಾವು ಈ ಶಿಫ್ಟಿಂಗ್ ದಿ ಐಡಿಯಾ ಅಬೌಟ್ ದಿ ಅರ್ತ್, ಭೂಮಿ ಸ್ವರ್ಗ ಅಂತಂತನೋ ಅಂಥದ್ದು ಯಾವ ರೀತಿ ಇದ್ದಾಗ ಅಂತ ಅನ್ನೋದು ಇಲ್ಲಿ ಕಂಡು ಬರುತ್ತೆ. ವೈಲ್ ದಿಸ್ ರೋರಿಂಗ್ ಸ್ಟ್ರೀಮ್ ರಶಸ್ ಫಾಸ್ಟ್. ರೋರಿಂಗ್ ಅಂತಂತಂದ್ರೆ ಜೋರಾಗಿ ಸದ್ದು ಮಾಡ್ಕೋತ, ಸ್ಟ್ರೀಮ್ ನದಿ ಇಷ್ಟು ಜೋರಾಗಿ ಸದ್ದು ಮಾಡ್ಕೋತ ಹರಿತಿರ್ತೈತಿ, ಜೋರು ಸದ್ದು, ದೂರಿಂದ ಆವಾಜ್ ದುಮ್ಕೋತ ಬರೋದು ಆವಾಜ್ ಕೇಳಿಸ್ತಿರ್ತೈತಿ. ರಶಸ್ ಫಾಸ್ಟ್, ಜೋರಾಗಿ ಹರ್ಕೊಂಡು ಹೋಗ್ತಿರ್ತೈತಿ. ರೋಲಿಂಗ್ ಸರ್ಫ್ಸ್ ಎಟ್ ದಿ ಎಡ್ಜ್ ಆಫ್ ವೇವ್ಸ್. ರೋಲಿಂಗ್ ಸರ್ಫ್ಸ್, ಅಲೆಗಳು, ಸಮುದ್ರ ನೋರಿಗಳು, ಸಮುದ್ರ ದಂಡಿದಾನಿ ತಿಳಕ್ಕೆ ರೋಲ್ ಹಾಕೋತ ಸುತ್ತಾಗ ಅಲೆಗಳು ಹರ್ಕೋತ ಬರ್ತಿರ್ತಾವೆ. ಸರ್ಫ್ ಎಟ್ ದಿ ಎಡ್ಜ್ ಆಫ್ ದಿ ವೇವ್ಸ್, ಅಲೆಗಳದು ದಂಡ್ಯದಲ್ಲಿ ಅವು ಏನು ಅಲೆಗಳು ದುಮ್ಕೋತ ಬರ್ತಿರ್ತಾವಲ್ಲ, ಇದ್ರ ಬಗ್ಗೆ ಎಷ್ಟು ವರ್ಣನೆ ಮಾಡ್ತಾ ಇದ್ದಾನೆ. ಈಸ್ ಟಾಕಿಂಗ್ ಅಬೌಟ್ ದಿ ರೋರಿಂಗ್ ಸ್ಟ್ರೀಮ್ ಆ್ಯಂಡ್ ದಿ ಸರ್ಫ್ ಎಟ್ ದಿ ಎಡ್ಜ್ ಆಫ್ ದಿ ವೇವ್ಸ್. ಅಲೆಗಳದು ದಂಡ್ಯದಿಂದ ಯಾವ ರೀತಿದಾಗ ಅವು ಹಳ್ಕೋತು ಸಮುದ್ರದ ದಂಡಿಗೆ ಯಾವ ರೀತಿದಾಗ ಧುಮುಕತ್ತಿರ್ತಾವೆ. ರೋಲಿಂಗ್ ಸರ್ಫ್ ಎಟ್ ದಿ ಎಡ್ಜ್ ಆಫ್ ದಿ ವೇವ್ಸ್, ತೆರೆಗಳದು ಯಾವ ರೀತಿದಾಗ ಉಕ್ಕಿ ಬರ್ತಿರ್ತಾವೆ ಅದ್ರ ಬಗ್ಗೆ. ದ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ದಿ ವರ್ಡಂಟ್ ಗಾರ್ಡನ್ಸ್. ಟೆಂಡರ್ ಅಂತಂದ್ರೆ ಎಳೆಯಾದ ಸೂರ್ಯಕಿರಣಗಳು. ಎಳೆಯಾದ ಸೂರ್ಯಕಿರಣ ಅಂದ್ರೆ ಬಿಸಿಲು ಅಂತಿರಲ್ಲ. ಬೆಳಗ್ಗೆ ಎದ್ದೇಳಕ್ಕೆ ನೀವು ಅರ್ಲಿ ಮಾರ್ನಿಂಗ್ ಎಟ್ ಅಬೌಟ್ 6, 5:30 to 6 ಅಥವಾ 6:30 ಮಟ್ಟ ಅಂತಂದರೆ ಬಿಸಿಲುವಾಗಿ ಎಳೆಯಾದ ಕಿರಣಗಳು ಇರ್ತಾವೆ. ದೋಸ್ ಆರ್ ನಾಟ್ ಹಾರ್ಮಿಂಗ್, ದ ಸನ್ರೈಸ್ ಆರ್ ನಾಟ್ ಹಾರ್ಮಿಂಗ್, ಇಟ್ ಈಸ್ ಬ್ಯೂಟಿಫುಲ್, ದ ಸನ್ಶೈನ್ ಈಸ್ ಬ್ಯೂಟಿಫುಲ್. ಬೆಳಗ್ಗೆ ನೋಡ್ತಿರೋತ್ನಾಗ ಸೂರ್ಯಕಿರಣ ಇಷ್ಟು ಒಳ್ಳೇದನ್ನಿಸ್ತೆ. ದ ಟೆಂಡರ್, ಎಳೆಯಾದ ಸೂರ್ಯಕಿರಣಗಳು. ಲೀನ್ಸ್ ಆನ್ ದಿ ವರ್ಡಂಟ್ ಗಾರ್ಡನ್ಸ್ ಅಂತಂದ್ರೆ ತೋಟ ಅಂತಂದ್ರೆ ಲೀನ್ಸ್, ವರ್ಡಂಟ್ ಹಸಿರಾದ ಗಾರ್ಡನ್, ಎಲ್ಲ ಕಡೆ ಹಚ್ಚಗಾಗಿ ಕಾಣಿಸ್ತಿರ್ತೈತಿ. ಆವಾಗ ಸೂರ್ಯಕಿರಣ ಅದ್ರ ಮ್ಯಾಗ ಬೆಳೀತಿರ್ತಾರೆ. ವಾಟ್ ಎ ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್ ಅಬೌಟ್ ನೇಚರ್. ದ ಡಿಸ್ಕ್ರಿಪ್ಷನ್ ಅಬೌಟ್ ದಿ ನೇಚರ್ ಹ್ಯಾಸ್ ಬಿನ್ ಬ್ರಾಟ್ ಔಟ್ ಇನ್ ದಿಸ್ ಸ್ಟ್ಯಾನ್ಸಾ. ದ ಟೆಂಡರ್ ಸನ್ಶೈನ್, ಎಳೆಯಾದ ಸೂರ್ಯಕಿರಣಗಳು ಹಚ್ಚಗಾದ ಭೂಮಿ ಮೇಲೆ. ಹಚ್ಚಗಾದ ಗಾರ್ಡನ್ ಅಂತಂದ್ರೆ ನಮ್ಮ ಭೂಮಿ ಮ್ಯಾಗೆ ಎಲ್ಲ ಕಡೆ ಹಚ್ಚಗೆ ಇರ್ತೈತೆ, ಹುಲ್ಲು ಹಚ್ಚಗೆ, ತೋಟಗಳು ಹಚ್ಚಗೆ, ಎಲ್ಲ ಹಚ್ಚಗಿದ್ದಲ್ಲಿ ಅದ್ರ ಮ್ಯಾಗೆ ಎಳೆಯಾದ ಸೂರ್ಯಕಿರಣಗಳು ಬೀಳೋದು ಎಷ್ಟು ಒಳ್ಳೆಯ ದೃಶ್ಯ ಅಂತ. ಸಚ್ ಎ ಬ್ಯೂಟಿಫುಲ್ ಸೈಟ್. ಆ್ಯಂಡ್ ದೆನ್ ದಿ ಜೆಂಟಲ್ ಸನ್ಶೈನ್ ಮೇಕ್ಸ್ ದಿಸ್ ಅರ್ತ್ ಹೆವೆನ್. ಇದು ಜೆಂಟಲ್, ಮೃದುವಾಗಿದ್ದು ಸೌಮ್ಯವಾಗಿದ್ದು ಸೂರ್ಯ. ದಿಸ್ ಬ್ಯೂಟಿಫುಲ್ ಸನ್, ಸೌಮ್ಯವಾಗಿದ್ದು, ಲೈಟ್ ನಾಟ್ ಸೋ ಹಾರ್ಶ್. ದಿ ಸನ್ರೈಸ್ ಆರ್ ಕ್ವೈಟ್ ಪ್ಲೆಸೆಂಟ್, very pleasant sunshine. It was a pleasant sunshine. This sunshine makes this earth heaven. ಇದನ್ನು ನಿಮಗೆ ಸ್ವರ್ಗ ಮಾಡಿಬಿಡ್ತೈತಿ, ಇದೇ ಭೂಮಿಗೆ ಸ್ವರ್ಗ ಮಾಡಿಬಿಡ್ತೈತಿ. ದಿಸ್ ಈಸ್ ದಿ ಹೆವೆನ್ ಇಟ್ ಸೆಲ್ಫ್. ಇದೇ ಒಂದು ಸ್ವರ್ಗ ಅಂತ. ಸಿ ಹೌ ದಿ ಪೊಯೆಟ್ ಈಸ್ ಟ್ರೈಂಗ್ ಟು ಬ್ರಿಂಗ್ ಔಟ್ ದಿ ಬ್ಯೂಟಿ ಆಫ್ ನೇಚರ್ ಟು ಎಕ್ಸ್ಪ್ರೆಸ್ ಹೆವೆನ್. ಸ್ವರ್ಗ ಇದೈತಂತ ಅನ್ನಕ he tries to bring out the beauty of the nature. ಸ್ವರ್ಗದಲ್ಲಿ ಇಲ್ಲಿ he talks about the roaring stream, surf at the edge of the waves, and the sunshine on the verdant gardens. These three are the description of ಅವನ ಇಮ್ಯಾಜಿನೇಷನ್ ಯಾವ ರೀತಿಯಾಗೈತೆ, that he wants to imply that there is nothing more beautiful than this. ಇದಕ್ಕಿಂತ ಒಳ್ಳೆಯದು ಅಥವಾ ಇದಕ್ಕಿಂತ ಸುಂದರ ದೃಶ್ಯ ಯಾವುದೂ ಇಲ್ಲ ಅಂತ. ಇದೈತೆ ಅಂತಂತಂದ್ರೆ ಏನಾಗ್ತೈತಪ್ಪ, ದಿಸ್ ಇನ್ ಇಟ್ ಸೆಲ್ಫ್ ಈಸ್ ದಿ ಹೆವೆನ್. ಇದನ್ನು ಸ್ವರ್ಗ ನೀವು ಎಲ್ಲೂ ಬೇರೆ ಕಡೆ ಐತೆ ಅಂತ ತಿಳ್ಕೊಬೇಡ್ರಿ, ಭೂಮಿ ಮ್ಯಾಗ ಸ್ವರ್ಗ ಐತೆ ಅಂತ. ದಿಸ್ ಈಸ್ ವಾಟ್ ಹಿ ವಾಂಟ್ಸ್ ಟು ಇಂಪ್ಲೈ. ಅಗೇನ್ ಇನ್ ದಿ ಲಾಸ್ಟ್ stanza ಆಲ್ಸೋ he gives the description about the nature. In the splendor of harvest. In the splendor ಅಂತಂತಂದ್ರೆ ಭವ್ಯವಾಗಿದ್ದು. ಹಾರ್ವೆಸ್ಟ್ ಅಂತಂತಂದ್ರೆ ಸುಗ್ಗಿ ಮಾಡ್ತಾರಲ್ಲ, ಎಸ್ಪೆಷಲಿ ದೋಸ್ ಹೂ ಆರ್ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡ್, ದೇ ನೋ ಇಟ್ ವೆರಿ ವೆಲ್. ಅವಾಗ ಸುಗ್ಗಿ ಮಾಡುವಾಗ ಭವ್ಯ, ಎವ್ರಿಥಿಂಗ್ ಈಸ್ ಫೈನ್, ದಿ ಮೂಮೆಂಟ್, ದಿ ಸರ್ಕಮ್ಸ್ಟೆನ್ಸ್ ಸುತ್ತಮುತ್ತದಲ್ಲಿ ಎಲ್ಲ ಒಳ್ಳೆಯದೇ ಇರ್ತೈತಿ. ಅಂದ್ರೆ ಸುಗ್ಗಿ ಬೆಳೆಯಂತೂ ಕೈಗೆ ಬಂದಿರ್ತೈತಿ, ಬೆಳೆ ಇದ್ದಿದ್ದು ಕೈಗೆ ಬಂದಿರ್ತೈತಿ. ಆ ಟೈಮ್ದಲ್ಲಿ ದಿ ಸ್ಪ್ಲೆಂಡರ್, ಎವ್ರಿಥಿಂಗ್ ಲುಕ್ಸ್ ಫೈನ್. ಸ್ಪ್ಲೆಂಡರ್ ಎವ್ರಿವೇರ್ ದೇರ್ ಆರ್ ಕಾರ್ನ್ಸ್. ತೆನೆಗಳು ಎಲ್ಲ ಕಡೆ ಬೆಳೆದು ನಿಂತಿರ್ತಾವೆ.
ಇವಾಗ ಇಂಥ ಟೈಮ್ದಾಗ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ಆಫ್ ಮೂನ್ ಲೈಟ್. ಅರ್ಲಿಯರ್ ಹಿ ಹ್ಯಾಡ್ ಡಿಸ್ಕ್ರೈಬ್ಡ್ ಅಬೌಟ್ ದಿ ಸನ್ ಲೈಟ್, ನಾವು ಹೀಸ್ ಟಾಕಿಂಗ್ ಅಬೌಟ್ ಮೂನ್ ಲೈಟ್, ಚಂದ್ರ ಕಿರಣಗಳು, ಚಂದ್ರದ ಬೆಳಕು, ಕಿರಣ ಅಂದರೆ ಬೆಳಕು. ಈಸ್ ಟಾಕಿಂಗ್ ಅಬೌಟ್ ಮೂನ್ ಲೈಟ್. ಇಲ್ಲಿ ನೋಡ್ರಿ, ದಿವಸದಲ್ಲಿ ಬೆಳಗ್ಗೆ ಸೂರ್ಯಕಿರಣ ಹಚ್ಚಗಾದ ಭೂಮಿ ಮ್ಯಾಗೆ ಯಾವ ರೀತಿಯಾಗಿ ಬೀಳ್ತಾವ, ಇಂಪಾದ ಸೂರ್ಯಕಿರಣ ಯಾವ ರೀತಿಯಾಗಿ ಬೀಳ್ತಾವ ಅದ್ರ ಬಗ್ಗೆ ವರ್ಣನೆ ಮಾಡ್ದೆ. ಈಗೇನು ಹೇಳ್ತಾರೋ ಚಂದ್ರದ ಬೆಳಕು ಅದು ಸ್ಪ್ಲೆಂಡರ್ ಆಫ್ ದಿ ಹಾರ್ವೆಸ್ಟ್ ಅಂತಂದ್ರೆ ಎಲ್ಲ ಕಡೆ ಸುಗ್ಗಿ ಆಗಕ್ಕಂದ್ರೆ ಎಲ್ಲ ಕಡೆ ತೆನಿಗಳು ಬಂದಾವು, ಎಲ್ಲ ಕಡೆ ಬೆಳೆ ಬಂದೈತಿ, ಅಂಥದ್ರ ಮ್ಯಾಗ ಚಂದ್ರದ ಬೆಳಕು ಅದ್ರ ಮ್ಯಾಗ ಬೀಳ್ತೈತಿ. ವೆನ್ ದೇರ್ ಇಸ್ ಮೂನ್ ಲೈಟ್ ಆಲ್ ಓವರ್ ದಿ ಒಡಿಸೆ ಆಲ್ ಓವರ್ ದಿ ಗಾರ್ಡನ್ ಪ್ಲಾಂಟೇಶನ್ಸ್ ಅಥವಾ ತೋಟದ ಮ್ಯಾಗ ಎಲ್ಲ ಕಡೆ ಎಲ್ಲ ತೋಟ ತುಂಬ ಚಂದ್ರದ ಕಿರಣ ಬೀಳ್ತಾ ಇರ್ತಾವೆ. ಅಂಥ ಸಮಯದಲ್ಲಿ ಹೆವೆನ್ ಲೈಸ್ ಆಲ್ ಓವರ್ ಹಿಯರ್, ಹೆವೆನ್ ಲೈಸ್ ಆಲ್ ಓವರ್, ಇದು ಸ್ವರ್ಗ ಅಂತ ಹೇಳ್ತಾನೆ. ಇದಕ್ಕೆ ಸ್ವರ್ಗ ಇಲ್ಲಿ ಯಾಕೆ ಅನ್ನಬಾರ್ದು, ಅಥವಾ ಇದೇ ಸ್ವರ್ಗ ಅಂತಂತಂದು ಹೇಳ್ತಾನೆ. ಮತ್ತೊಂದು ಎಲ್ಲಿ ಬೇರೆ ಸ್ವರ್ಗ ಇಲ್ಲ. ದಿಸ್ ಇನ್ ಇಟ್ ಸೆಲ್ಫ್ ಈಸ್ ಹೆವೆನ್, ದಿಸ್ ಈಸ್ ದಿ ಹೆವೆನ್ ಆನ್ ಅರ್ತ್. ಮತ್ತು ಎಲ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ಇಲ್ಲ, ಇದಕ್ಕೆ ಸ್ವರ್ಗ ಅಂತಂತಾರೆ. ಹೆವೆನ್ ಲೈಸ್ ಆಲ್ ಓವರ್, ಇಲ್ಲೇ ಸ್ವರ್ಗ ಐತಿ ನೋಡ್ರಪ್ಪ, ಎಲ್ಲ ಕಡೆ ಸ್ವರ್ಗ ಕಂಡು ಬರುತ್ತೆ. ನೀವು ರಾತ್ರಿದಾಗ ಹೋಗ್ರಿ, ಅವಾಗ ಚಂದ್ರ ಕಿರಣ ಇದ್ದಿದ್ದು ಎಲ್ಲ ಕಡೆ ಸುಗ್ಗಿ ಅದಲ್ಲಿ ಎಲ್ಲ ಕಡೆ ತೆನಿಗಳು ಬಂದಿರ್ತಿರ್ತಾವೆ, ತೋಟದಾಗ ನಿಂತು ನೋಡ್ತೀರಿ ಅಂತಂದ್ರೆ ಇದಕ್ಕೆ ಸ್ವರ್ಗ ಅಂತಾರು, ಇದೇ ಸ್ವರ್ಗ ಅಂತಂತಂದು ಈ ಸೈಸ್. ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದಿ ಸಾಂಗ್ ಆಫ್ ನೆಕ್ಟರ್. ಇಂಬೈಬಿಂಗ್ ಇದು ಏನೈತಲ್ಲ, ಇದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್, ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಅವರ್ ಸೆಲ್ಫ್. ಇದು ನಾವು ತಿಳ್ಕೋಬೇಕು. ವಿ ಹ್ಯಾವ್ ಟು ಕ್ಯಾಪ್ಚರ್ ಇಟ್, ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಟು ಅವರ್ ಸೆಲ್ಫ್, ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಇದೇ ಒಂದು ಅನುಭವ ನಾವು ಅನುಭವಿಸ್ಕೋಬೇಕು. ಈ ಅನುಭವ ನೋಡಿ ನಾವು ಆ ಖುಷಿಯನ್ನು ಪಡಿಬೇಕು. ದೆನ್ ಓನ್ಲಿ ಯು ಕ್ಯಾನ್ ಸೇ ದಟ್ ಹೆವೆನ್ ಈಸ್ ಹಿಯರ್ ಆನ್ ಅರ್ತ್. ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದಿ ಸಾಂಗ್ ಆಫ್ ನೆಕ್ಟರ್. ಸ್ಪಿಲ್ಲಿಂಗ್ ಸಾಂಗ್ ಆಫ್ ನೆಕ್ಟರ್. ಸಾಂಗ್ ಆಫ್ ನೆಕ್ಟರ್ ಅಂತಂದ್ರೆ ಅಮೃತ, ಸಾಂಗ್ ಅಂದ್ರೆ ಹಾಡು. ಇವೆಲ್ಲ ಕೇಳಿ ನಮ್ಮ ಮನಸ್ಸು ಹಾಡುವಂಗೆ ಅನಿಸುತ್ತೆ. ಅಥವಾ ವೆನ್ ಯು ಲುಕ್ ಆಲ್ ದಿ ಬ್ಯೂಟಿಫುಲ್ ಥಿಂಗ್ಸ್, ಯುವರ್ ಹಾರ್ಟ್ ವಿಲ್ ಫೀಲ್ ಲೈಕ್ ಎಂಜಾಯಿಂಗ್ ದಿ ಪ್ಲೆಜರ್ಸ್ ಆಫ್ ದಿಸ್ ಅರ್ತ್. ಇದು ನೋಡಿ ಅವಾಗ ನಿಮಗೆ ಖುಷಿ ಆಗುತ್ತೆ. ಇಷ್ಟು ಅನುಭವ ನಿಮ್ಗೆ ಸಿಗ್ಲಾರ್ದಂಥ ಅನುಭವ ಸಿಕ್ಕಿದ ಆದ ಕೂಡಲೇ ಅವಾಗ ನಿಮ್ಗೆ ಅನಿಸ್ತೈತಿ ಇದೇ ಸ್ವರ್ಗಪ್ಪ, ಇದೇ ನೋಡಿ ನಮ್ಗೆ ಹಾಡೋಂಗೆ ಅನ್ನಿಸ್ತೈತಿ. ದಿಸ್ ಈಸ್ ವಾಟ್ ದಿ ಪೋಯಟ್ ಪರ್ಹ್ಯಾಪ್ಸ್ ಮೈಟ್ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಬೈ ದಿಸ್ ಸೈಟ್. ಇದೇ ಒಂದು ದೃಶ್ಯದಿಂದ ಪ್ರಾಬಬ್ಲಿ ಹಿ ಮೈಟ್ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಟು ರೈಟ್ ದಿಸ್ ಪೋಯಮ್. ಎಲ್ಲ ಕಡೆ ನೋಡ್ತಾನಪ್ಪ ಅಂತಂದರೆ ಬೆಳಗ್ಗೆ ಸೂರ್ಯಕಿರಣ ಇದ್ದಿದ್ದ ಮೇಲೆ ಮೃದುವಾದ ಸೂರ್ಯಕಿರಣ ಹಚ್ಚಗಾಗಿ ಭೂಮಿ ಮ್ಯಾಗೆ ಬೀಳೋದು, ಅಥವಾ ಚಂದ್ರ ಕಿರಣ ರಾತ್ರಿಯಲ್ಲಿ ನಮ್ಮ ತೋಟದಾಗ ಎಲ್ಲ ಬೆಳೆ ಬಂದು ನಿಂತಿದ್ದಳಕ್ಕೆ ಇದು ದೃಶ್ಯ ನೋಡಿ ಅವನಿಗೆ ಏನು ಅನ್ನಿಸುತ್ತೆ ಅಂತಂತಂದ್ರೆ ದಿಸ್ ಈಸ್ ಹೆವೆನ್ ಆನ್ ಅರ್ತ್. ದಟ್ಸ್ ವೈ ಹಿ ಕಾಲ್ಸ್ ಇಟ್ ಆಸ್ ದಿಸ್ ಈಸ್ ಹೆವೆನ್ ಆನ್ ಅರ್ತ್. ದಟ್ಸ್ ವೈ ಹಿ ಸೈಸ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಇಲ್ಲಿ ಇಲ್ಲ ಅಂತಂದರೆ ಎಲ್ಲೂ ಇಲ್ಲ. ದಟ್ಸ್ ವಾಟ್ ಹಿ ವಾಂಟ್ಸ್ ಟು ಸಜೆಸ್ಟ್. Imbibing and spilling the song of nectar, the poet does creates heaven on earth. Poet ಏನು ಮಾಡ್ತಾನೋ, he creates heaven on earth. He is capable of creating heaven on earth. ಅಂದ್ರೆ ಸ್ವರ್ಗವು ಇಲ್ಲೇ ಐತಿ, ನೀವಾಗೆ ಒಂದು ಸ್ವಲ್ಪ ಕಣ್ಣು ತೆಗೆದು ನೋಡಬೇಕು. ಸ್ವರ್ಗವು ಇಲ್ಲೇ ಐತಿ, ನೀವಾಗೆ ಅನುಭವಿಸಬೇಕು. ಸ್ವರ್ಗವು ಮತ್ತು ಬೇರೆ ಕಡೆಯಲ್ಲಿ ಇಲ್ಲ, ನೀವಾಗೆ ಇಲ್ಲಿ ಕಂಡು ಹಿಡಿಬೇಕು. ಇಫ್ ಯು ಆರ್ ಹ್ಯಾವಿಂಗ್ ದ್ಯಾಟ್ ಕ್ವಾಲಿಟಿ, ಅದು ಒಂದು ಕ್ವಾಲಿಟಿ ಐತಪ್ಪ ಅಂದ್ರೆ ಯು ಹ್ಯಾವ್ ಟು ಬಿ ಎ ಪೋಯೆಟ್ ಲೈಕ್. ಅಥವಾ ಆ ಪೋಯೆಟ್ ಏನೇನು ಕಂಡಿದ್ದಾನೋ ಅದು ಕಂಡಿದ್ದು ಅವನು ಈ ಲೈನ್ಸ್ದಾಗ ಹಾಕಿದ್ದಾನೆ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ನಾವು ಹಿ ಹ್ಯಾಸ್ ಪುಟ್ ಇಟ್ ಇನ್ ಟು ಲೈನ್ಸ್ನಾಗ ಹಾಕಿದ್ದಾನೆ, ಸೊ ದ್ಯಾಟ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಇಫ್ ಯು ಎಕ್ಸ್ಪೀರಿಯನ್ಸ್ ದ ಸೇಮ್ ಫೀಲಿಂಗ್ ವಾಟ್ ದಿ ಪೋಯೆಟ್ ಹ್ಯಾಸ್ ಬಿನ್ ಟೆಲಿಂಗ್, ದೆನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಹೆವೆನ್ ಆನ್ ಅರ್ತ್. There is no other God rather than yourself. There is no other name rather than yourself. There is no other heaven rather than this earth. ಈ ಭೂಮಿ ಮ್ಯಾಗ ಮತ್ತು ಸ್ವರ್ಗ ಬಿಟ್ಟು, ಇದು ಸ್ವರ್ಗ ಬಿಟ್ಟು ಮತ್ತು ಯಾವುದೂ ಸ್ವರ್ಗ ಇಲ್ಲ. ಈ ಭೂಮಿ ಮ್ಯಾಗಿಂದ ನರ್ಕ ಮಾಡೋರು ಯಾರೋ? ಮಾನವನೇ. ಈ ಭೂಮಿಗೆ ಒಳ್ಳೇದು ಮಾಡೋರು ಯಾರು? ಮಾನವನ. ಸೊ ವಿ ಆರ್ ಕೇಪೇಬಲ್ ಆಫ್ ಕ್ರಿಯೇಟಿಂಗ್ ಹೆವೆನ್ ಆನ್ ದಿಸ್ ಅರ್ತ್. ಈ ಥರದಲ್ಲಿ ಭೂಮಿ ಮ್ಯಾಗ ನಾವು ಸ್ವರ್ಗ ನಿರ್ಮಾಣ ಮಾಡಬೇಕು. ವಿ ಹ್ಯಾವ್ ಟು ಕ್ರಿಯೇಟ್ ಹೆವೆನ್ ಆನ್ ಅರ್ತ್. ಇಫ್ ಯು ಸಿ ಥ್ರೂ ದಿ ಪೋಯೆಟ್ಸ್ ಐ, ಪೋಯೆಟ್ ದೃಶ್ಯದಿಂದ ನೀವು ನೋಡ್ರಿ ಅಂತಂತಂದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಫೈಂಡ್ ಹೆವೆನ್ ಆನ್ ಅರ್ತ್.
ಅವನ ದೃಷ್ಟಿಯಿಂದ ಅವನು ಯಾವ ರೀತಿಯಿಂದ ನೋಡ್ತಾನೆ ಅದೇ ರೀತಿಯಿಂದ ನೀವು ನೋಡಿರಿ, ಅಥವಾ ನೀವಾಗಿ ಒಂದು ಸ್ವಲ್ಪ ಪೋಯೆಟದ ಗುಣಗಳು ನಿಮ್ಮಲ್ಲಿ ಬಂದು ಅಂತಂತಂದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಸಿ ಹೆವೆನ್ ಆನ್ ಅರ್ತ್. ಸೊ ದಿಸ್ ಈಸ್ ಅಬೌಟ್ ದಿ ಪೋಯಮ್ heaven if you are not here on earth. Here in this poem the poet tries to share the heavenly experience on earth. ಇಲ್ಲಿ ಈ ಪೋಯಮ್ದಲ್ಲಿ ಏನು ತೋರಿಸ್ಕೊಡತ್ತಾನಪ್ಪ ಅಂತಂದ್ರೆ ನಮ್ಮ ಸ್ವರ್ಗವು ಈ ಭೂಮಿ ಮ್ಯಾಗ ಐತಿ ಅಂತಂತಂದು he is trying to show it, or on the other words he is trying to glorify nature to the extent of calling it as a heaven. He is trying to glorify the nature. ಇಷ್ಟನ್ನು ಸುಂದರವಾಗಿ ನಿಸರ್ಗ ಐತಿ ನಮ್ಮದು, that why shouldn't we call this as heaven? There is no other heaven obviously. This in itself is heaven ಅಂತಂತಂದು that is what he wants to suggest. So this is about the poem Heaven if you are not here on earth. Hope you have understood the poem. If you have any problems, please call me. Thank you.